ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಆರ್ ಚಾನಲ್ ವಿ ಕ್ರಿಯೇಷನ್ಸ್. ಮತ್ತು ನಾನೊಂದು ಹೊಸ ವೀಡಿಯೋಸೊಂದಿಗೆ ಬಂದಿದ್ದೇನೆ ಫ್ರೆಂಡ್ಸ್. ನಾನಿವತ್ತು ಬ್ರೇಸ್ಲೆಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ಅದಕ್ಕೆಲ್ಲ ಯಾವ ರೀತಿ ಅಂದರೆ ಮೆಟೀರಿಯಲ್ಸ್ ಯಾವ ರೀತಿ ಬೇಕು, ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ ನೋಡಿ. ಈ ರೀತಿ ಸ್ಮಾಲ್ ಸೈಜ್ ಕ್ರಿಸ್ಟಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ರೌಂಡ್ ಬೀಡ್ಸ್ ಆದರೂ ತೊಗೋಬೋದು ಅಥವಾ ನಿಮಗೆ ಬಿಗ್ ಬೀಡ್ ಕ್ರಿಸ್ಟಲ್ ಬೀಡ್ಸ್ ಆದರೂ ತೊಗೋಬೋದು. ಹಾಗೆ ಪಿನ್ಸ್ ತೊಗೊಂಡಿದ್ದೀನಿ. ಎರಡು ರೀತಿ ಕಟರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಮೇಲ್ಗಡೆ ಗ್ರೀನ್ ಕಲರ್ದಿಲ್ಲ ಅಂದರೆ ಮೋಸ್ಟ್ಲಿ ಎಲ್ಲರ ಮನೇಲಿ ಎಲೆಕ್ಟ್ರಿಕಲ್ ಕಟರ್ ಇದ್ದೇ ಇರುತ್ತಲ್ಲ, ಅದನ್ನಾದರೂ ಯೂಸ್ ಮಾಡ್ಬೋದು. ಹಾಗೆ ಚೈನ್ ಕೂಡ ತೊಗೊಂಡಿದ್ದೇನೆ. ಹಾಗೆ ಮತ್ತು ಈ ರೀತಿ ವೈರ್ ಕೂಡ ತೊಗೊಂಡಿದ್ದೇನೆ ನೋಡಿ. ನಾನಿಲ್ಲಿ 0.7 ಇರೋದನ್ನು ತೊಗೊಂಡಿದ್ದೇನೆ ವೈಯರ್ದು, ಅಂದರೆ ಅದು ದಪ್ಪ ಬರುತ್ತೆ. ಅದರ ದಪ್ಪ 0.7. ನನ್ನ ಹತ್ರ ಇರೋ ಕ್ರಿಸ್ಟಲ್ ಬೀಡ್ಸ್ಗೆ ಅದು ಸರಿ ಹೊಂದಿತ್ತು. ಸೊ ನಾನು ಹಾಗಾಗಿ ಅದು ತೊಗೊಂಡಿದ್ದೀನಿ. ಚೈನ್ಸ್ನ ತೋರಿಸಿದ್ನಲ್ಲ ಆವಾಗಲೇ, ಅದರಲ್ಲೇ ಚಿಕ್ಕದಾಗಿ ಸ್ವಲ್ಪ 1 ಇಂಚ್ ಅಷ್ಟು ಕಟ್ ಮಾಡಿದ್ದೇನೆ. 3 ಪೀಸ್ ಮಾಡ್ಕೊಂಡಿದ್ದೀನಿ. 3 ಪೀಸ್ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಈ ರೀತಿ ಪಿನ್ಸ್ ಬರುತ್ತಲ್ಲ, ಈ ಥರದ್ದಾದ್ರೂ ಪಿನ್ಸ್ ತೊಗೋಬೋದು. ಇನ್ನೊಂದು ಪಿನ್ಸ್ ಬರುತ್ತೆ, ಅದಾದ್ರೂ ತೊಗೋಬೋದು ಪಿನ್ಸು. ನೆಕ್ಸ್ಟ್ ನೋಡಿ, ನಾನು ಅದರಲ್ಲಿ ಕ್ರಿಸ್ಟಲ್ ಬೀಡನ್ನ ಹಾಕ್ತಾಯಿದ್ದೇನೆ. ನಮಗೆ ಅಷ್ಟೊಂದು ಬೇಕಾಗಲ್ಲ, ಅದರಲ್ಲಿ ಹಾಫ್ ಕಟ್ ಮಾಡಬೇಕಾಗುತ್ತೆ. ಅಂದರೆ ಫೋಲ್ಡಿಂಗ್ ಮಾಡೋದಕ್ಕೆ ಸ್ವಲ್ಪ ಬಿಟ್ಕೊಂಡು ನೆಕ್ಸ್ಟ್ ಎಕ್ಸ್ಟ್ರಾ ಬರೋದನ್ನು ಕಟ್ ಮಾಡಬೇಕಾಗುತ್ತೆ ನೋಡಿ. ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಲ್ಲ, ಕಟ್ ಮಾಡಿಬಿಟ್ಟು ಕಟರಿಂದ ನೋಡಿ, ನೀವು ಅದನ್ನು ಗ್ಯಾಪಿಂದ ಮಡ್ಚುವಾಗ ತುಂಬ ತುದಿಗೂ ಇಲ್ಲ, ತುಂಬ ಹತ್ರವಾಗಿ ಕ್ರಿಸ್ಟಲ್ ಬೀಡ್ ಹತ್ರ ಇಟ್ಕೋಬಾರ್ದು. ಫುಲ್ ಅಂದರೆ ಒಂದು ಪಾಯಿಂಟಷ್ಟು ಬಿಟ್ಟು ತುದಿಗೆ ಜಾಸ್ತಿ ಇಟ್ಕೋಬೇಕು. ಒಂದು ಪಾಯಿಂಟಷ್ಟು ಬಿಟ್ಟು ಅದನ್ನು ಈ ರೀತಿ ಫೋಲ್ಡ್ ಮಾಡಿದ್ರೆ ಒಂದೇ ಸರಿಗೆ ಫೋಲ್ಡ್ ಆಗುತ್ತೆ. ಆ ರೀತಿ ನಾನಿಲ್ಲಿ 3 ಕ್ರಿಸ್ಟಲ್ ಬೀಡ್ಸ್ನ ಮಾಡ್ಕೊಂಡಿದ್ದೇನೆ. ಹಾಗೆ ನೋಡಿ, ಇಲ್ಲಿ ಚೈನ್ ತೊಗೊಂಡಿದ್ದೇನೆ ಅಲ್ವಾ, ಅದು ಒಂದು ಸೈಡ್ ಓಪನ್ ಆಗುತ್ತೆ. ಅದನ್ನು ನೀವು ನೋಡಬೇಕು ಯಾವ ಕಡೆ ಇದೆ ಅಂತ. ಅದನ್ನು ಓಪನ್ ಆಗೋದು ಯಾವ ಕಡೆ ಇದೆ ಅಂತ ನೋಡಿಕೊಂಡು ಮತ್ತು ಕಟ್ಟರ್ನ ಸಹಾಯದಿಂದ ಅದನ್ನು ಸ್ವಲ್ಪ ಓಪನ್ ಮಾಡಬೇಕು ಕಟ್ಟರ್ ಸಹಾಯದಿಂದ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ವೀಡಿಯೋಸ್ನ ನೀವು ಫಸ್ಟ್ ನೋಡಬೇಕು ಅಂದರೆ, ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಆನ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಕೂಡ ಫಸ್ಟು ನಿಮಗೆ ಬರುತ್ತೆ ನೋಡಿ. ಸ್ವಲ್ಪ ಓಪನ್ ಮಾಡಿ ಕ್ರಿಸ್ಟಲ್ ಬೀಡನ್ನ ಫೋಲ್ಡ್ ಮಾಡಿರ್ತೀವಲ್ವ, ಅಲ್ಲಿ ಹೋಲ್ ಇರುತ್ತೆ, ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗಡೆ ಆ ಚೈನನ್ನು ಹಾಕಿ ಮತ್ತು ಲಾಕ್ ಮಾಡ್ಕೊಳ್ಳೋದು. ಓಕೆನಾ? ಚಿಕ್ಕದಾಗಿ ಕಟಿಂಗ್ ಪ್ಲೇಯರ್ನ ಯೂಸ್ ಮಾಡ್ತಾ ಇದ್ದೇನೆ ನಾನು. ಲಾಕ್ ಮಾಡ್ಕೊಳ್ಳೋದು ಸೇಮ್ 3 ಕೂಡ ಇದೇ ರೀತಿ ಲಾಕ್ನ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಕ್ರಿಸ್ಟಲ್ ಬೀಡ್ಸ್ ಜೊತೆಗೆ ಚೈನ್ ತುಂಬ ಮ್ಯಾಚ್ ಆಗಿದೆ. ನಾನಿಲ್ಲಿ 3 ಚೈನ್ಸ್ಗೆ ಹಾಕೊಂಡಿದ್ದೀನಿ ಕ್ರಿಸ್ಟಲ್ ಬೀಡ್ಸ್ನ. ನೆಕ್ಸ್ಟು ನೋಡಿ, ನಾನು ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ವೈರ್, ಅದಕ್ಕೆ ನಾವು ಕ್ರಿಸ್ಟಲ್ ಬೀಡ್ಸ್ನ ಒಂದೊಂದಾಗಿ ಹ್ಯಾಂಗ್ ಮಾಡಬೇಕು. ಅಂದರೆ ಅದಕ್ಕೆ ಪೋಣಿಸ್ಕೋಬೇಕು. ಯಾವುದೇ ಸೂಜಿ ಬೇಡ ಫ್ರೆಂಡ್ಸ್, ಆರಾಮಾಗಿ ಈಸಿಯಾಗಿ ಹೋಲ್ ಒಳಗಡೆ ಹೋಗ್ಬಿಡುತ್ತೆ. ಕೈಯಿಂದನೇ ಪೋಣಿಸ್ಕೊಳ್ಳಿ ನೋಡಿ, ಎಷ್ಟು ಈಸಿಯಾಗಿ ಹೋಗುತ್ತೆ ಅಂದರೆ. ನಾನಂತೂ ಪಟ್ ಅಂತ ಪೋಣಿಸ್ಬಿಟ್ಟೆ, ಎಷ್ಟು ಈಸಿಯಾಗಿ ಹೋಗ್ಬಿಡ್ತು ಎಲ್ಲವೂ ಕೂಡ. ನಮ್ಮ ಹ್ಯಾಂಡ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೈಜನ್ನು ನೋಡಿಕೊಂಡು ಕ್ರಿಸ್ಟಲ್ ಬೀಡ್ಸ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಪ್ಲೈನ್ ಕಲರ್ನ ಯೂಸ್ ಮಾಡಿದ್ದೇನೆ. ನಿಮಗೆ ಅಂದರೆ ಒಂದು 3-4 ಕಲರ್ಸ್ ಅವೈಲಬಲ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ನನ್ನ ಹತ್ರ ಒಂದು ಕಲರ್ ಇತ್ತು. ಸೊ ನನ್ನ ಹತ್ರ ಕಲರ್ಸ್ ಇದೆ, ಬಟ್ ಸಿಂಗಲ್ ಕಲರ್ ಡ್ರೆಸ್ ಮ್ಯಾಚಿಂಗ್ಗೋಸ್ಕರ ಮಾಡಿರೋದ್ರಿಂದ ಇದು ನನಗೆ ಈ ಕಲರ್ ಬೇಕಾಗಿತ್ತು. ಸೊ ನಾನು ಅದಕ್ಕೆ ಸಿಂಗಲ್ ಕಲರ್ನ ಯೂಸ್ ಮಾಡಿದ್ದೇನೆ ನೋಡಿ. ಈ ರೀತಿ ಒಂದು ಫುಲ್ ಆಯಿತು ಅಲ್ವಾ, ಪೋಣಿಸ್ಕೊಂಡ್ವಿ ಅಲ್ವಾ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ
ಗಂಟು ಹಾಕೋದಕ್ಕಿಂತ ಮುಂಚೆನೇ ಎಲ್ಲರೂ ಏನು ತಪ್ಪು ಮಾಡಿಬಿಡ್ತಾರೆ ಅಂದರೆ ಬೇಗ ಬೇಗ ಗಂಟು ಹಾಕ್ಬಿಡ್ತಾರೆ. ಆಮೇಲೆ ನಾವು ಸೈಡಿಗೆ ಚೈನ್ಸ್ನ ಮಾಡ್ಕೊಂಡಿದ್ವಲ್ಲ ಅದನ್ನು ಲಾಕ್ ಹಾಕೋದಕ್ಕೆ ಒಂದು ಚಿಕ್ಕದು ಪಿನ್ ಬರುತ್ತೆ, ಅದನ್ನು ಹಾಕ್ತಾರೆ. ಆ ಥರ ಹಾಕಿದರೆ ಬೇಗ ಉದುರೋಗ್ಬಿಡ್ತಾವೆ ಅವು. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಥ್ರೆಡ್ ಒಳಗಡೆ ಇವನು ಕೂಡ ಇನ್ಸೆಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ ತುದಿ ಅಂದರೆ ಮೇಲ್ಗಡೆ ತುದಿನಲ್ಲಿ ಒಂದು ಲಾಕ್ ಇರುತ್ತೆ, ಚೈನ್ ಲಾಕು, ಅದರಲ್ಲಿ ಅದನ್ನು ಇನ್ಸೈಡ್ ಮಾಡಿದರೆ ಆಗೋಯ್ತು. ಥ್ರೆಡ್ ಒಳಗಡೆ ಮೂರನ್ನು ಸಹ ನಾನು ಇನ್ಸೈಡ್ ಮಾಡ್ತಾ ಇದ್ದೀನಿ ನೋಡಿ ಅಲ್ವಾ. ಈ ಥರ ಮಾಡಿದರೆ ತುಂಬ ಸೇಫ್ ಇರುತ್ತೆ. ಆ ಥರ ಮಾಡಿದರೆ ಬೇಗ ಕೆಳಗಡೆ ನಾವೇನು ಹ್ಯಾಂಗಿಂಗ್ ಚೆನ್ನಾಗಿ ಕಾಣಲಿ ಅಂತ ಹಾಕಿರ್ತೀವಿ, ಒಂದು 4 ದಿವಸಕ್ಕೆ ಹೋಗಿಬಿಡುತ್ತೆ ಅದು. ನೋಡಿ ನಾನಿಲ್ಲಿ ಫಸ್ಟಲ್ಲಿ ನಮ್ಗೆ ಎಷ್ಟು ಬೇಕೋ ಕೈ ಅಳತೆಗೆ ಥ್ರೆಡ್ಡನ್ನು ನೋಡ್ಕೊಂಡು ನಾನು ಕಟ್ ಮಾಡಿಲ್ಲ. ಏನಕ್ಕಪ್ಪ ಅಂದರೆ ಅದು ಪೋಣಿಸ್ತಾ ಸೈಡಿಗೆ ಎಕ್ಸ್ಟ್ರಾ ಹೋಗ್ತಾ ಮತ್ತೆ ಬಿಚ್ಚೋದು ಪೋಣಿಸೋದಾಗುತ್ತೆ. ನಾನು ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ನಾನು ಅದು ಬಾಕ್ಸಲ್ಲೇ ಬಂದಿದೆಯಲ್ಲ ಅದರಲ್ಲೇ ಥ್ರೆಡ್ ಬಿಟ್ಟಿದ್ದೀನಿ. ಥ್ರೆಡ್ ಬಿಟ್ಟು ನಾನು ಪೋಣಿಸ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಲಾಕ್ ಮಾಡಿ ಗಂಟು ಹಾಕಿ ಆಮೇಲೆ ಕಟ್ ಮಾಡ್ತೇನೆ. ನೋಡಿ ನಾನಿಲ್ಲಿ ವೈಟ್ ಒಂದು ಕ್ರಿಸ್ಟಲ್ ಬೀಡ ಹಾಕ್ತಾಯಿದ್ದೇನೆ. ಆ 3 ಚೈನ್ಸ್ನ ಪೋಣಿಸಿದ ಮೇಲೆ ಒಂದು ಬೀಡ್ ಹಾಕಿ, ಏಕೆಂದರೆ ಕಟ್ಟುವಾಗ ಆ ಕಡೆ ಈ ಕಡೆ ಬರುತ್ತೆ, ಅದು ನೀಟ್ ಫಿನಿಶ್ ಅನಿಸಲ್ಲ. ಸೊ ಹಾಗಾಗಿ ಒಂದು ಬೀಡನ್ನ ನೀವು ವೈಟ್ ಹಾಕಬೇಕು ಅಂತಲ್ಲ, ನೀವು ಮಾಮೂಲು ಅದೇ ಬೀಡ್ ಹಾಕಿದ್ರು ಓಕೆ ಪರವಾಗಿಲ್ಲ. ಬಟ್ ಇಲ್ಲಿ ವೈಟ್ ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ವೈಟ್ ಕಲರ್ ಯೂಸ್ ಮಾಡಿದ್ದೀನಿ. ಒಂದು 3 ರಿಂದ 4 ಗಂಟನ್ನು ಹಾಕಿ ಚೆನ್ನಾಗಿ ಗಂಟು ಹಾಕೋಬೇಕಾದ್ರೆ ನೀಟಾಗಿ ಗಂಟು ಹಾಕಿ ಟೈಟಾಗಿ ಎಳೀರಿ. ಒಂದು ಗಂಟು ಹಾಕಿದ ಮೇಲೆ ಕೂಡ ಟೈಟಾಗಿ ಎಳೆದು ಒಂದು 3 ರಿಂದ 4 ಗಂಟೆಗಳನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿ ಆವಾಗ ನಿಮ್ಮ ಬ್ರೇಸ್ಲೈಟು ರೆಡಿ ಆಯಿತು ಅಂತಾನೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ತುಂಬಾ ಖುಷಿ ಆಗ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬ್ರೇಸ್ಲೈಟು. ಕ್ರಿಸ್ಟಲ್ ಬೀಡ್ಸ್ದು ಬ್ರೇಸ್ಲೈಟ್ ಇದು ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಹೇಳ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ ವೀಡಿಯೋಸ್ನ. ನೆಕ್ಸ್ಟು ನಿಮಗೆ ಯಾವುದಾದ್ರೂ ವೀಡಿಯೋಸ್ ಬಗ್ಗೆ ಆಗಲಿ ಯಾವುದೇ ಥರದ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್.